ಶ್ರೀನಿವಾಸಪ್ಪ ಅಂತ ಕೌರ್ನಹಳ್ಳಿ. ನಮ್ಮಪ್ಪ ಹೆಸರು ದೊಡ್ಡನಲ್ಲಪ್ಪ. ಆದರೂ ನಾನು ಲೀಜ್ ಆಗಿದ್ದು ಒಂದು 20 ವರ್ಷ ಆಗೈತೆ ಸ್ವಾಮಿ. 20 ವರ್ಷದಿಂದ ಮೊನ್ನೆ ನಾನು ಸಂಪಂಡಿ ಕೆಲಸ ಮಾಡ್ತಾಯಿದ್ದೀನಿ ಸ್ವಾಮಿ. ಲೀಜ್ ಮಾಡಿಕೊಂಡು ನಾನು ₹1 ಸಾಲ ಇರ್ತೀರ ನಾನು GLGS ಕಟ್ಕೊಂಡು ನಾನು 20 ವರ್ಷದಿಂದನೂ ₹1 ಸಾಲ ಇರ್ತೀರ ನಾನು ಕಟ್ಕೊಂಡು ಬರ್ತಾಯಿದ್ದೀನಿ. ನನಗೆ ಫಸ್ಟ್ ಮಾಡಿದ್ದು ಹಿಂಗೆ ಸ್ವಾಮಿ, ಲೀಜು ಹಿಂಗೆ ಮಾಡಿದರು. ಏನೋ ಚೈನ್ನೊಳಗೆ ಮಾಡಿಬಿಟ್ರು ಹಿಂಗೆ. ಎಷ್ಟು? 1 ಎಕರೆ ಹಿಂಗೆ ಮಾಡಿದರು. ಮಾಡಿದ ಮೇಲೆ ಏನಾಯಿತು, ನನಗೆ ಆವಾಗ ನಾನು ಈ ಬಂಡೆಗೆ ಬಂದಿರಲಿಲ್ಲ, ಈ ಕಡೆ ಬಂದಿಲ್ಲ. ಎಲ್ಲ ಶ್ರೀನಿವಾಸು ಲಕ್ಷ್ಮಯ್ಯ ತಂದೆ ಹೆಸರು. 20 ವರ್ಷದಿಂದನೂ ತಂದೆ ನನಗೆ ಹಿಂಸೆ ಕೊಟ್ಟರು. ಬೆಂಗಳೂರು ಹೆಡ್ ಆಫೀಸ್ಗೆ ಲೋಕಾಯುಕ್ತ ಕೊಟ್ಟಿದ್ದೀನಿ. ಕುಮಾರಸ್ವಾಮಿ CM ಕೊಟ್ಟಿದ್ದೀನಿ. ಎಲ್ಲ ಡಾಕ್ಟ್ರಲ್ಲೈತೆ ಕೊಟ್ಟಿದ್ದೀನಿ. ಆದ್ರೂ ನಾನು ಇವತ್ತಿಗೂ ಅವ್ರದ್ದು ತಂದೆ ಅವರಪ್ಪ ಮಗ ಹಿಡ್ದವನೆ. ನನ್ನ ಮೇಲೆ ದೌರ್ಜನ್ಯ, ಏನು ಕೆಲಸ ಮಾಡೋಕ್ಕೆ ಬಿಡ್ತಾಯಿಲ್ಲ. GLGS ಆದರೂ ಬಂದು ಸರ್ವೆ ಮಾಡಿಕೊಟ್ರು ನನಗೆ ಅನುಕೂಲ ಮಾಡಿಕೊಡ್ತಾಯಿಲ್ಲ. ದಾರಿಗೆ ಅಡ್ಡ ಹಾಕೋದು, ಗ್ಯಾಂಗ್ ಇಟ್ಕೊಳ್ಳೋದು. ಬಂದು ಸರ್ವೆಗೆ ಬಂದಿದ್ದರೆ ಬಂದು ಹೊಡಿಯೋವಂಗೆ ಬಂದವ್ರೆ ಎಲ್ಲರೂ ಗ್ಯಾಂಗ್ ಮಾಡಿಕೊಂಡು. ಮೊನ್ನೆ ಬಂದು ಕಲ್ಲುಗಳೆಲ್ಲ ಮುರಿದಾಕಿಬಿಟ್ರು. ಬಂದು ನಮ್ಮ ಜಾಗನೊಳಗೆ ಬಂದು ಎಲ್ಲ ಮುರಿದಾಕಿಬಿಟ್ಟು ಇವಾಗ ನಾನು ಜೀವನ ಮಾಡೋದೇ ಕಷ್ಟ ಆಗಿಬಿಟ್ಟೈತೆ ಸ್ವಾಮಿ. ಆದರೂ ನಾನು ಮೊನ್ನೆ ಹೋಗಿ DSP ಸರ್ ಹತ್ರಕ್ಕೆ ಹೋದೆ, ಸರ್ಕಲ್ಗೆ ಸಬ್ ಇನ್ಸ್ಪೆಕ್ಟ್ರಿಗೆ ಎಲ್ಲರೂ ಕೊಟ್ಟು ನ್ಯಾಯ ಸಿಕ್ಕಲಿಲ್ಲ. ಇವಾಗೇನೋ ಇವತ್ತು ಬರ್ತಾರೆ ಅಂತ ಹೇಳ್ತಾವ್ರೆ ಸಬ್ ಇನ್ಸ್ಪೆಕ್ಟರ್ ಸಾರು. ಇವತ್ತು ಬರ್ತೀವಿ ಅಂತವ್ರೆ. DSP ಸರ್ ನಾನು ಫೋನ್ ಮಾಡಿ ಬರ್ರಿ, ಏನಾಯ್ತು ನಿಮ್ದು ಎತ್ಕೊಂಡು ಬರ್ರಿ ಅಂತ ಹೇಳಿದ್ರು. ನಮ್ಗೆ ನ್ಯಾಯ ಹಿಂಗೆ ಸಿಕ್ಕಲಿಲ್ಲ ಸ್ವಾಮಿ. ನಾನು ತುಂಬ ತೊಂದರೆ ಆಗಿಬಿಟ್ಟೈತೆ. ಪ್ರಾಣ ಭಯ ಐತೆ. ತುಂಬ ಪ್ರಾಣ ಭಯ ಐತೆ. ಕೂಲ್ ಲೋನ್ಗೆ ನೆನ್ನೆ ಬಂದೆ. ಕೂಲ್ ಲೋನ್ಗೆ 5,000 ಇದು DSI ಕೂಲ್ ಅವ್ರನ್ನು ಮಾಡಬೇಡ, ಇದು ತೀರ್ಮಾನ ಆಗೋರು ಈ ಬಂಡೆ ಬಿಟ್ಟರೆ ಅವರು ಮಾಡಿಸೋದು. ನನ್ನ ಬಂಡೆ ಬಿಟ್ಬಿಡ್ಬೇಕಂತೆ. ಅದು ಕೇರ್ಲೆಸ್ ಶ್ರೀನಿವಾಸನಿಗೆ ಬಿಟ್ಟರೆ ನಾನು ಕೆಲಸ ಮಾಡಿಸೋದಂತೆ, ಇಲ್ದಿದ್ರೆ ಮಾಡಬಾರ್ದಂತೆ. GLGS ಅವ್ರಿಗೆ ನಾನು ಫೋನ್ ಮಾಡಿದ್ದೆ ನಾನು ಬೆಳಿಗ್ಗೆನೆ. ಸಿನಪ್ಪರೇ ಬರ್ತೀವಿ ಅಂತಾರೆ, ಬರಲಿಲ್ಲ. ಅವರು ಬರಲಿಲ್ಲ, ಕ್ರಮ ತಗೊಳ್ಳಿಲ್ಲ. ನಿಮ್ಗಾಗಿರೋ ಸಮಸ್ಯೆ ಬಗ್ಗೆ ದೂರು ಕೊಟ್ಟಿದ್ದೀರಾ? ಕೊಟ್ಟಿದ್ದೀನಿ ಸ್ವಾಮಿ, ಕೊಟ್ಟಿದ್ದೀನಿ. GLGSಗೆ ಕೊಟ್ಟಿದ್ದೀನಿ ಸ್ವಾಮಿ. ಸಬ್ ಇನ್ಸ್ಪೆಕ್ಟರ್ ಎಲ್ರಿಗೂ ಕೊಟ್ಟಿದ್ದೀನಿ ಸ್ವಾಮಿ, ಕೊಟ್ಟಿದ್ದೀನಿ. ಇವತ್ತಿಗೂ ನ್ಯಾಯ ಸಿಕ್ಕಲಿಲ್ಲ ನಮಗೆ. ಅಕ್ರಮ. ಇವಾಗ ನಾನು ಬಂದು ಇಷ್ಟು ಕಂಪ್ಲೇಂಟ್ಗಳು ಕೊಟ್ಟರು ಬಂದು ಕಲ್ಲುಗಳು ಮುರಿದ್ಬಿಟ್ಟು ಸಾಮಟೆ ಎತ್ಕೊಂಡು ನಮ್ಮನ್ನು ಅಡ್ಡ ಹತ್ರ ಹಾಕೋಕೆ ಹೋಗ್ತಾವನೆ ಈ ಶ್ರೀನಿವಾಸನ. ಅಷ್ಟು ಕೆಲಸ ಕೊಡ್ತಾವ್ರೆ ಸ್ವಾಮಿ. ಎಲ್ಲರೂ ಹಿಂಗೆ ಹೆಂಗೆ ಬರ್ತಾರೆ? ಯಾಕೆ ನಿಮ್ಮ ಮೇಲೆ ದ್ವೇಷ ಸ್ವಾಮಿ? ಈಗ 1 ಎಕರೆ ನನಗಾಗೈತೆ. ನಾನು ಲೀಜ್ ಮಾಡ್ಕೊಂಡ್ಬಾರ್ದಂತದೆ. ಗೌರ್ಮೆಂಟ್ಗೆ ಯಾಕೆ ಮಾಡ್ಕೊಂಡೆ ನೀನು? ನಾವು ತಿನ್ಬೇಕಾಗಿತ್ತು. ನೀನು ಯಾಕೆ ಮಾಡ್ಕೊಂಡೆ ಅಂದ್ರೆ ನನಗೆ ಲೀಜ್ ಇಲ್ದಿತ್ತು. ನಾನು ಅವತ್ತಿಂದ ನಾನು ಲೀಜ್ ಇಲ್ದಿರೋ ಕುಮಾರಸ್ವಾಮಿ ಅನುಕೂಲದಿಂದ ನನಗೆ ಲೀಜ್ ಆಗೈತೆ ಸ್ವಾಮಿ. ಅವತ್ತು ಅವರು ಸಿಟಪ್ಪಲ್ಲಿ MLA ಆಗಿದ್ರು. ಕುಮಾರಸ್ವಾಮಿ ಲೆಟರ್ ಇದು ಮಾಡಿದ್ರು ಸ್ವಾಮಿ. ಎಲ್ಲಾದರೂ ಒಂದೊಂದು ಲೆಟ್ರು ಅಡ್ಡ, ಏನೋ ತಹಸೀಲ್ದಾರ್ಗೆ ಅಡ್ಡ, ACಗೆ ಅಡ್ಡ ಎಲ್ಲ ಮಾಡಿ. ಆಮೇಲೆ ಆಲನ್ ಶ್ರೀನಿವಾಸ್ ಗೌರ್ ಮನೆಗೆ ಹೋಗಿ ಬಚ್ಚೆಗೂ ಒಂದೊಂದು ಕೇಂದ್ರ ನಾಗರಾಜನ್ನು ಹೋಗಿ ಲೀಜ್ ಮಾಡಿಕೊಟ್ರು. ಪುಣ್ಯಾತ್ಮರು ಮಾಡಿಕೊಟ್ಟ ಮೇಲೆ ಇವಾಗ ಏನು ಮಾಡ್ತಾವ್ರೆ? ಅವನು ಇದೆಲ್ಲ ಆದಮೇಲೆ ಇವತ್ತಿಗೂ ನೆಮ್ಮದಿ ಇಲ್ದಿರ ಮಾಡಿಬಿಟ್ಟವ್ರೆ ಸ್ವಾಮಿ. ಎಲ್ಲ ತಿನ್ಬಿಟ್ಟವನು. ಒಂದು 10-50 ಅಡಿ ಉದ್ದ ಇಳಿಸ್ಬಿಟ್ಟವನೆ. ಇವಾಗ ಅದ್ರ ದಂಡ ಬಿದ್ದೈತೆ. ನನಗೆ 35 ಲಕ್ಷ ಬಂದಿತ್ತು. ಏನೋ ಉಪಕಾರ ಮಾಡಿ 6,13,000 ಬಂದೈತೆ. ಇವಾಗ ಇನ್ನೂ ಕೊಟ್ಬಿಟ್ಟು ನಾನು ಎಲ್ಲ ಹಾಳಾಗೋದು ಸ್ವಾಮಿ. ಜಮೀನುಗಳ ಮೇಲೆ ಬರುತ್ತೆ ನನ್ನ ಮೇಲೆ ಲೀಜ್ ಇದ್ರೆ. ಇವನು ಬಿಡ್ತಾ ಇಲ್ಲ, ನನ್ನ ಏನು ಮಾಡಿದ್ರು ಬಿಡ್ತಾ ಇಲ್ಲ. ಸಾಯಿಸ್ಬಿಡ್ತೀನಿ ಅಂತ ತೀರ್ಮಾನ ಮಾಡ್ತಾರೆ ಸ್ವಾಮಿ. ಇನ್ನು ಬಿಡ್ತೇ ಆಗಲ್ಲ. ಎಷ್ಟು ಜಾಸ್ತಿ ದೌರ್ಜನ್ಯ ಸ್ವಾಮಿ. ನಾನು ಬಂದು ಸಾಮಟೆ ಎತ್ಕೊಂಡು ಹೊಡೆದ ನೋಡಿ ಸ್ವಾಮಿ. ಇಡಿಯೇನೊಳಗೆ ನೋಡಿ ಸ್ವಾಮಿ. ನಿಮ್ಮ ಮೇಲೆ ಗಲಾಟೆ ಮಾಡೋರು MLA ಏನು ಹೊಡೆದು ಸ್ವಾಮಿ. ಇದು 2006ನಿಂದ 20 ವರ್ಷವರೆಗೂ ಲೀಜ್ ಇತ್ತು. ಆಮೇಲೆ ಮೊನ್ನೆ ತಿರುಗಿ ರಿನ್ಯೂವಲ್ ಮಾಡಿಕೊಂಡೆ. 10 ವರ್ಷ ಲೀಜ್ ಆಯಿತು. 36ಗೆ ನನಗೆ ಲೀಜ್ ಆಗೈತೆ. ಆದ್ರೂ ನಾನು ಇವಾಗ ಇಲ್ಲಿ ಯಾರನ್ನ ಇಷ್ಟು ದಾಖಲ ಇಲ್ಲ. ಸುಮ್ಮನೆ ನಮ್ಮ ಮೇಲೆ ಬಂದು ದೌರ್ಜನ್ಯ ಮಾಡ್ತಾರೆ. ನನ್ನ ಮೇಲೇ ಕಂಪ್ಲೇಂಟ್ ಕೊಡ್ತಾರೆ. ನೀವು ನಾವು ತಿಂತೀವಿ, ಅಕ್ರಮವಾಗಿ ನಾವು ತಿಂತೀವಿ ಅಂತಾರೆ. ನನ್ನ ದೌರ್ಜನ್ಯ ಜಾಸ್ತಿ ಆಗಿಬಿಟ್ಟೈತೆ. ಪ್ರಾಣ ಭಯ ಮಾಡಿಸಿ ದೌರ್ಜನ್ಯ ಮಾಡಿ ಎಲ್ಲರೂ ಬಂದು. ಯಾರಿಂದ ಪ್ರಾಣ ಭಯ ಇದೆ ಸ್ವಾಮಿ? ಲಕ್ಷ್ಮಯ್ಯ ಮಗ ಶ್ರೀನಿವಾಸು, ಪಾಪಣ್ಣ, ದೊಡ್ಡ ಲಕ್ಷ್ಮಯ್ಯ ಮಗ ಪಾಪಣ್ಣ. ಆಮೇಲೆ ಇವಾಗ ಇವರು ಒಬ್ಬರು ಬರ್ತಾವ್ರೆ. ಇವಾಗ ಇವರೆಲ್ಲನೂ ವೆಂಕಟೇಶು ದಾರಿಗೆ ಅಡ್ಡ ಹಾಕೋದು. ಮುನಿಯಪ್ಪ ಅವ್ರ ಹೆಸರು. ಕಾನೂನು ಪ್ರಕಾರ ನಿಮ್ಗೆ ಆಗಿದ್ರೆ ಯಾಕೆ ಅಧಿಕಾರಿಗಳು ನಿಮಗೆ ಸಪೋರ್ಟ್ ಮಾಡ್ತಾರೆ? ಅದೇ ಸ್ವಾಮಿ, ಕಂಪ್ಲೇಂಟ್ ಕೊಟ್ಟರೆ ಇವು ಹೋಗೋದು, ಅಲ್ಲೇ ಮುಗಿಸ್ಬಿಡೋದು, ಬರೋದು.
ಅಷ್ಟೇ ಸ್ವಾಮಿ. ತಿರ್ಗಿ ಇವಾಗ ಡಿ ಎಫ್ ಆಫೀಸ್ ತಗೆ ಒಂದು ತಿಂಗಳು ತಿರ್ಗಿ ಸ್ವಾಮಿ. ಅವ್ರು ಕಂಪ್ಲೇಂಟ್ ಕೊಟ್ಟು ತಗೊಳ್ಳಿಲ್ಲ. ಇವರು ಕಂಪ್ಲೇಂಟ್ ಕೊಟ್ಟು ನ್ಯಾಯ ಸಿಕ್ಕಲಿಲ್ಲ ನನಗೆ. ಅಲ್ಲಿಗೆ ಹೋಗೋದು ಕಂಪ್ಲೇಂಟ್ ಅವರು ಸಾಹೇಬ್ರಿದ್ದಾಗ ಬರಬೇಕು ಅಂದ್ರೆ ನಿನ್ನೆ ಏನಂದ್ರು ಈ ಥರ ಮಾಡಿದ್ರು ಸ್ವಾಮಿ ಅಂದರೆ ಹಂಗೆ ಫೋನ್ ಎತ್ಕೊಂಡು ಫೋನ್ ಮಾಡಿದ್ರು ಇವ್ರಿಗೆ. ಇವತ್ತಿಗೂ ಇನ್ನೂ ಹೋಗಿಲ್ಲ ಅಲ್ಲಿಗೆ. ದೌರ್ಜನ್ಯನೇ ಮಾಡಿ ಏನೋ ಇದು ನಿಮ್ದು ಏನೈತೆ ಎತ್ಕೊಂಡು ಬಂದು ನನ್ನ ಜಾಗದೊಳಗೆ ನನ್ನ ತಿನ್ನಕ್ಕೆ ಬಿಡಿ. ಇದೆಲ್ಲ ಅವರೇ ತಿಂದರು. ಕೆ ಲಕ್ಷ್ಮೀ ಶ್ರೀನಿವಾಸು ಇದೆಲ್ಲ ಅವರೇ ಏನು JCB ಇಟ್ಕೊಂಡು ಎಲ್ಲ ತಿಂದು ನನ್ನ ಮೇಲೆ ಅಲ್ಲಿಂದ ಇಲ್ಲಿವರೆಗೂ ಇಳ್ದವ್ರೆ. ಇವಾಗ ನನ್ನ ಮೇಲೆ ಏನು ಮಾಡ್ತಾವ್ರೆ, ಇವಾಗ ಲೀಜ್ ಆಯಿತು ಹಿಂಗೆ ಅಳತೆ ಮಾಡಿಕೊಟ್ರು. ಇವಾಗ ನಾನು ಮಾರ್ಕ್ ಹಾಕ್ಕೊಂಡು ನಿಲ್ಲಿಸಿದ್ರಿಂದ ಇಷ್ಟು ಕೆಲಸ ಕೊಡ್ತಾವನೆ. ನಾನು ಫಸ್ಟ್ ಹಿಂಗೆ ಕೊಟ್ಟಿದ್ದಿದ್ದು, ಇವಾಗ ಹಿಂಗೆ ಬಂದುಬಿಡ್ತು. ಇವಾಗ ನನಗೇನೈತೆ ಅದು ನಾನು ಏನು ನಿನ್ನ ಎಷ್ಬಿಟ್ರೆ ಒಂದು 70 ಲಕ್ಷ ಕೋಟಿ ರೂಪಾಯಿ ಬಂದರೆ ಮಕ್ಕಳಿಗೆ ಓದ್ತದೆ, ದಂಡ ಬೀಳ್ತದೆ. ಆದ್ದರಿಂದ ನಾನು ಯಾರಿಗೂ ಕೊಡೋಕೆ ಹೋಗಲಿಲ್ಲ. ಅದು ಏನೇನ ಹೇಳಿ ನನ್ನ ಜಾಗದೊಳಗೆ ನಾನು ಕೊಡೋಲ್ಲ ಅಂದ್ಬಿಟ್ಟು ನಿಲ್ಲಿಸ್ಬಿಟ್ಟಿದ್ದೀನಿ. ಗಾಡಿಗಳು ಬೆದರಿಂಪೆ, ಗಾಡಿಗಳು ಬರ್ದಿರೋ ಮಾಡೋರೆ, ಬರ್ದಿರೋ ಮಾರವ್ರೆ. ಏನು ಯಾರನ್ನ ಏನೇನಿದೆ ತರ್ರಿ ಅಂತ ಹೇಳಿ ಸ್ವಾಮಿ. ನಾನು ಹೇಳಲ್ಲ, ಒಬ್ಬರು ತಂದಿರಲಿಲ್ಲ ಸ್ವಾಮಿ. ಒಂದು ಲೀಸ್ಟ್ ಕೊಡೋ ನಾನು ಅಕ್ರಮವಾಗಿ ತಿಂತವ್ರೆ ಎಲ್ಲರೂ. 17 ಎಕರೆ 19 ಗುಡ್ ನೋಡಿ 1 ಎಕರೆ ನಂದು, ಅದು ಅರ್ಧ ಎಕರೆ ಅವ್ನು ತಿಂದ್ಬಿಟ್ಟವನೆ. ಆದರೂ ಇನ್ನು ತಿಂದರೆ ಬಾಧೆ ಆಗಿಬಿಡ್ತದೆ ಅಂತ ನಾನು ಲೀಸ್ಟ್ ಕೊಟ್ಟಿದ್ದು. ಆಮೇಲೆ ಏನು ಮಾಡಿದೆ, ಹಿಂಗೆ ಬಂದರು. ಇವಾಗ ನಾನು ಅದನ್ನು ಇಷ್ಟೇ ತಿಂತಾ ಇರೋದು. ಇವಾಗೂ ಇದು ತಿಂದರೆ ಇನ್ನು ತಿರುಗಿ ದಂಡ ಬೀಳ್ತದಪ್ಪ, ಎಕರೆ ಬಿಟ್ಬಿಟ್ಟಿದ್ದೀನಿ. ಅದು ಹಂಗೆ ಇಲ್ಲಿ ಮಾರ್ಕ್ಲಾಗಿ ಬಿಟ್ಬಿಟ್ಟಿದ್ದೀನಿ. ಇವಾಗ ಅದ್ರದ್ದು ಬಂದು ನೀನು ಲೀಜ್ನೊಳಗೆ ಇರಬೇಕು, ನೀನು ಹೋಗ್ಬಾರ್ದು ಬೇರೆ ಹತ್ರ. ನಾನು ಲೀಜ್ನೊಳಗೆ ಇರೋದು. ಅವ್ರು ಬಂದು ಏನು ಇಲ್ದಿರೋ ಬಂದು ಅಕ್ರಮವಾಗಿ ಬಂದು ನೆನ್ನೆ ಕೂಲರ್ನ ಬೆದರಿಸಿ ಇದು ಮಾಡಿ ತುಂಬ ತೊಂದರೆ ಕೊಟ್ಟರು ಸ್ವಾಮಿ. ನಿಮ್ಗೆ ಏನಾಗಬೇಕಂತ ನಿಮ್ಮ ಆಗ್ರಹ? ಇವಾಗ ನಮ್ಮ ಬಂಡೆ ನಮಗೆ ಅನುಕೂಲ ಆಗಬೇಕು. ನನಗೆ ಯಾವ ತೊಂದರೆ ಆಗಿದ್ದೀರ ನಮ್ಗೆ ರಕ್ಷಣೆ ಕೊಡಬೇಕು. ಯಾವ ಪೊಲೀಸ್ ಸ್ಟೇಷನಲ್ಲಿ ರಕ್ಷಣೆ ಕೊಡ್ತಾ ಇಲ್ಲ. ಅದು MLA ಅವನೇನು ಬಿಟ್ಟು MLA ಈ ಅಡ್ಡ ಇಕ್ಬಿಟ್ಟು ಇವರೆಲ್ಲ ಹಿಂಸೆ ಕೊಡ್ತಾವ್ರು ನಮಗೆ. MLA ಹತ್ರಕ್ಕೆ ಹೋದ್ರು ನ್ಯಾಯ ಇಲ್ಲ ನಮಗೆ. MLA ಹತ್ರಕ್ಕೆ ಹೋದ್ರೂ ನ್ಯಾಯ ಇಲ್ಲ ಸ್ವಾಮಿ. ಯಾವ ನ್ಯಾಯನೂ ಇಲ್ಲ. ಯಾರು ಲೀಡ್ರು ನಮ್ಗೆ ಬರೋಲ್ಲ. ಹತ್ತು ಕಡೆ ಇತ್ತು ಕಡೆ ಕೂಡ ಇರ್ತಾರೆ. ಅವರು ಹತ್ತು ಕಡೆನೂ ಮಾತಾಡ್ತಾರೆ, ಇತ್ತು ಕಡೆನೂ ಮಾತಾಡ್ತಾರೆ. ನಮ್ಮ ಹತ್ರಕ್ಕೆ ಬರೋಲ್ಲ ಯಾರು. ಲೀಜ್ ಇರೋರು ನಂಗೆ ತೊಂದರೆ, ತುಂಬ ತೊಂದರೆ ಆಗಿಬಿಟ್ಟೈತೆ ಸ್ವಾಮಿ. ನಮಸ್ತೆ. ಸರ್, ಇದು 15 ಎಕರೆ 19 ನಮ್ಮ ತಾತ ಸುಮಾರು ಹೋಗ್ಬೇಕಾದ್ಮೇಲೆ ಒಂದು ಆದೇಶನ ಹೊರಡಿಸ್ತಾರೆ. ರಾಜ್ಯ ಕರ್ನಾಟಕ ಅಂತ. ಅಂದ್ರೆ ಇದ್ರ ಅರ್ಥ ಏನಂದ್ರೆ, ಹೋಗು ಜನ ಎಲ್ಲಿ ಕೆಲಸ ಅವ್ರಿಗೆ ಉಚಿತ ಆ ಒಂದು ಆದೇಶ ಆದ್ಮೇಲೆ ಇದು ಬಂದು ಸಿನ್ನಪ್ಪ ಅವ್ರಿಗೆ 1 ಎಕರೆ ಆಗಿದೆ. ಆ 1 ಎಕರೆ ಮೊನ್ನೆ ಗಲಾಟೆ ಮಾಡಿದ್ದಕ್ಕೆ ಜಿಯಾಲಜಿಸ್ಟ್ ಅವರೇ ಬಂದು ಇಲ್ಲಿ ಬಂದು ಅಳತೆ ಮಾಡಿ ಅದ್ದು ಬಸ್ ಮಾಡಿದ್ದಾರೆ. ಆ ಎದ್ದು ಬಸ್ ಒಳಗಡೆ ನನ್ನ ಜನಾಂಗದವರಾಗ್ಲಿ ಯಾರಾದ್ರೂ ಹೋಗಿದ್ರೆ ನಾನು ಅದಕ್ಕೆ ಜವಾಬ್ದಾರಿ. ನೋಡಿ ಸರ್, ಆ ಹುಡುಗ ನಿಂತಿದ್ದಾನಲ್ಲ, ಅಲ್ಲಿ ಕಲ್ಲಿದೆ ನೋಡಿ ಸರ್, ಆ ಕಲ್ಲು ಇದು ಬಾರ್ಡರ್ ಇದೆ. ಈಗ ಇಲ್ಲಿ ಬಂದು ಗಲಾಟೆ ಸರ್, ಆಕ್ಟಿಂಗ್ ಮಾಡೋದು, ಸುಳ್ಳು ಪಳ್ಳು ಹೇಳೋದು ಸರ್. ಇಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ. 16 ಎಕರೆ 19 ಗುಂಟೆನಲ್ಲಿ ಇಷ್ಟು ಜನ ಕೆಲಸ ಮಾಡ್ತಾ ಇರೋದು. ಎಲ್ರಿಗೂ ತೊಂದರೆ ಮಾಡ್ತಾ ಇದ್ದಾರೆ ಸರ್. ರಾಯಲ್ಟಿ ಅಂದ್ಬಿಟ್ಟು ಈಗ ರಿನಿವಲ್ ಬಂದಿದೆ. ರಿನಿವಲ್ ಅಮೃತ್ಸರಲ್ಲಿ ಇರೋದಿಲ್ಲ, ಅವ್ರು ಕಟ್ಕೊಳ್ಳೋದು. ಎಲ್ಲರ ಮೇಲೆ ಬಂದು ಯಾರು ಕಟ್ತಾರೆ? 6 ಲಕ್ಷ ಅಂತಾರೆ, 12 ಲಕ್ಷ ಅಂತಾರೆ, 30 ಲಕ್ಷ ಅಂತಾರೆ. ರಾಯಲ್ಟಿ ಬೇಕಾದ್ರೆ ಹಂಚ್ಕೊಂಡು ಕಟ್ಕೊಂಡು ಹೋಗ್ತಾರೆ. 12 ಇಷ್ಟು ವರ್ಷದಿಂದ ರಿನಿವಲ್ ಕಟ್ಟುವಂಥದ್ದು ಏನಿದೆ ಸರ್? ಇಲ್ಲಿ ರಿನಿವಲ್ ಕಟ್ಟಿಲ್ಲ ಅಂದ್ಬಿಟ್ಟು ಈ ತರ ಅವತಾರ ಮಾಡಿ ಮಾಡ್ತಾರೆ ಸರ್. ಹೌದು ಸರ್, ಪ್ರತಿ ವರ್ಷನೂ ನಮ್ಮ ಹತ್ರ ಆ ದುಡ್ಡು ಈ ದುಡ್ಡು ಅಂತೇಳಿ ಕಲೆಕ್ಷನ್ ಮಾಡ್ಕೊಂಡು ತಿಂತಾ ಇದ್ವಿ. ಈಗ ಜಿಯಾಲಜಿಸ್ಟ್ ಆಫೀಸ್ ಕಡೆಯಿಂದ ಹೇಳಿದ್ರು, ನೀವು ಯಾವ್ದು ಯಾರಿಗೂ ಕೊಡ್ಬೇಕಾಗಿಲ್ಲ, ನೀವೇ ಹಾಕೊಳ್ಳಿ ಲೈಸೆನ್ಸ್ಗಳು, ನಿಮ್ಮ ಹೆಸರು ಮಾಡ್ಕೊಳ್ಳಿ, ನಿಮ್ಮ ಸರ್ಕಾರದ ಆದೇಶ ಮತ್ತೆ ನಾವು ಈ ಪತ್ರ ಹೋಗಿ ಅದಾದ್ಮೇಲೆ ನಾವು ಮಾಡ್ಕೊಂಡ್ ಬರ್ತಾರೆ. ಅವ್ರು ಗಾಡಿಗಳು ಬಿಡಲ್ಲ, ತೊಂದ್ರೆ ಮಾಡೋದು ಮಾತಾಡಿದ್ರೆ ಜಾತಿ ಬಗ್ಗೆ ಹಂಗಿದ್ರು ಮೊನ್ನೆ ಶರಣಪ್ಪ ಸಾಧಿತ ಸಬ್ ಇನ್ಸ್ಪೆಕ್ಟರ್ ಕಂಪ್ಲೇಂಟ್ ಕೊಟ್ಟಿದ್ವಿ. ಸರಿ ಹೋಗ್ಲಿ ಬಿಡಿ, ಏನೋ ವಯಸ್ಸಾಗಿದೆ ಅಂತ ಕಾಂಪ್ರಮೈಸ್ ಆಗಿ ಬಂದ ಮಾತಾಡಿದ್ರೆ ಜಾತಿ ಬಗ್ಗೆ ಮಾತಾಡ್ತಾರೆ. ದುಡ್ಡು ಬೇಕು ಹೇಳಿದ್ದಾರೆ ಸರ್ ಕಲೆಕ್ಷನ್. ಈಗ ಇಲ್ಲಿ ಹೇಳಿದ್ರು ಇದು ಹಳ್ಳ ನೀವೇ ಸರ್, ಅವ್ರ ಮನೆಯಲ್ಲಿ ನಾವ್ ಬಂದು ಸಂಸಾರ ಮಾಡಕ್ಕಾಗ್ತದೆ. ಅವ್ರ ಮನೆ ಅವ್ರ ಮನೇಲಿ ಬಂದು ದೋಚ್ಕೊಳಕ್ ನಮ್ಗೆ ತಂದ್ರ ಸರ್.
ಅವ್ರ ಲೈಸೆನ್ಸ್ ಮಾಡ್ಕೊಂಡು ಅವ್ರು ಮಾಡ್ಕೊಂಡ್ಬಿಡ್ತಾರೆ. ಇವಾಗ ಸರ್ಕಾರ ಕಟ್ಕೊಂಡು ನಮ್ಗೆ ಸರ್ಕಾರ ಕಂಡಿಲ್ವ ಸರ್? ಇದರಲ್ಲಿ ಏನಂದ್ರೆ ನಾವು ಕಾನೂನುಬದ್ಧವಾಗಿ ಇದನ್ನ ನೀರು ತಗೊಂಡಿದ್ದೀವಿ. ಹೌದು. ಇನ್ನು ಉಳಿದವರು ಯಾರು ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಅಕ್ರಮವಾಗಿ ನೀವು ಮಾಡ್ಕೊಂಡಿದ್ರೆ ಇದೇ ಸರ್ ಅಕ್ರಮ ಕರ್ಮ ಅಂತಲ್ಲ, ನಮ್ಮ ಬಹುಜನಗಳು ಮಂಡ್ಯ ನಮ್ಮ ಜೀವನಾಂಶ ಅದು. మన ಸರ್ಕಾರನೇ ಆದೇಶ ಮಾಡಿದೆ ನಿಮ್ಗೆ ಫ್ರೀಯಾಗಿ ನಾವು ಒಬ್ಬರಿಗೆ 4 ಎಕರೆವರೆಗೂ ಆ ಒಂದು ಮೇಲೆ ಪ್ರೋಸೆಸ್ ಜಿಯಾಲಜಿಸ್ಟ್ ಆಫೀಸ್ ಕಡೆಯಿಂದ ನಮ್ಗೆ ಹೇಳಿದ್ರು ನಿಮ್ಗೆ ಯಾರಿಗೂ ಕಾಸು ಕೊಡ್ಬೇಡಿ. ಮತ್ತೆ ಅವ್ರು ಹೇಳಿದಂಗೆ ಇದರಲ್ಲಿ ಪೊಲೀಸ್ ಇಲಾಖೆ ಆಗ್ಲಿ ನಮ್ಮ ಶಾಸಕರಾಗ್ಲಿ ಜಿಯಾಲಜಿ ಯಾರು ಶಾಮೀಲ್ ಆಗಿಲ್ಲ ಸರ್. ಎಲ್ಲ ಇವರು ಕಟ್ಟುಕತೆ 1 ವರ್ಷಕ್ಕೆ 200 ಇಂದ 300 ಕಂಪ್ಲೇಂಟ್ ಹೋಗಿ ಕೊಡ್ತಾರೆ ಸರ್. ನ್ಯೂಸೆನ್ಸ್ ಕಂಪ್ಲೇಂಟ್ ಅವರು ಎಷ್ಟು ಅಂತ ಹೋಗ್ಲಿ ಏನಾರ ಸಿಗ್ಲು ಅದು ಕೊಡ್ತೇನೆ ಸರ್. ಈಗ ಗುಂಪು ನೀವು ದೊಡ್ಡದಿದೆ, ನಾನು ಒಬ್ಬನೇ ಇದ್ದೀನಿ, ನನ್ನ ಮೇಲೆ ಅವ್ರದ್ದು ದಬ್ಬಾಳಿಕೆ. ಸರ್ ಯಾವಾಗ ಇಲ್ಲಿ ಎಲ್ಲಾನು ಇಲ್ಲೊಂದು 20 ಜನ ಕೆಲಸ ಮಾಡ್ತಾರೆ, 20 ಜನ ಒಬ್ಬ ತೊಂದರೆ ಮಾಡ್ತಾರೆ. ನನ್ನ ಲೈಸೆನ್ಸ್ ಇದೆ 1 ಎಕರೆ ಮಾಡ್ತಪ್ಪ, 14 ಎಕರೆಗೂ ನೀನೇ ಓನರ, 14 ಎಕರೆ 19 ಕೋಟಿಗೂ ನೀನೇ ಓನರ, 1 ಎಕರೆಗೆ ನೀನು ಓನರು, ನಿನ್ನ ಬಂಡಲ್ ನೀವು ಮಾಡ್ತಾ 16 ಎಕರೆ 19 ಕುಂಟೆ ಅವ್ರಿಗೆಲ್ಲ ತೊಂದರೆ ಮಾಡಿದ್ರೆ ಹೆಂಗೆ ಸರ್? ಕೂಲಿ ಅವ್ರಿಗೆ ಕಾಸು ಕೊಟ್ಟರಲ್ಲ ಸರ್, ಬರೋದು ಕೂಲಿ ಅವ್ರ ಕಾಸೆಲ್ಲ ತಂದ ಈ ತರ ಎಲ್ಲ ಮಾಡಿದ್ರೆ ಯಾರು ಮಾಡ್ತಾರೆ? ಈಗ ಮಗನಿಗೆ ಜಾಗ ಕೊಟ್ಟಿಲ್ಲ, ಮನೆ ಕಟ್ಕೊಡ್ತಾರೆ, ಈ ಸಿಟಿ ಇವತ್ತು ಅವ್ರ ಮಾತಾಡ್ತಾರೆ, ಅವ್ರು ಬ್ಲಾಕ್ ಮೇಲ್ ಮಾಡ್ತಾರೆ. ನನ್ನ ಮನೆ ನಾನು ಬಂದಿಲ್ಲ ಭಾಗತ್ತಲ್ಲ ಇದು ಕೊಡಲ್ಲ ಅದರಲ್ಲಿ ಆರೋಪ ಸುಳ್ಳ ಸರ್? ಖಂಡಿತವಾಗ್ಲೂ ಸುಳ್ಳು ಇದೆ ಸರ್. ಇಲ್ಲಿ ಒಬ್ಬರಲ್ಲ ಎಲ್ಲಾರನ್ನು ಕೇಳ್ಕೊಡಿ, ಊರೆಲ್ಲ ವಿಚಾರಣೆ ಮಾಡ್ಕೊಂಡು ಕಸಬಾ ಸ್ಟೇಷನ್ ಅಲ್ಲಿ ನೀವು ತೆಗೆದ್ರೆ ಇವ್ರು ರೆಕಾರ್ಡು 250 300 ಕಂಪ್ಲೇಂಟ್ ಇರ್ತಾವೆ ಸರ್. KLS ಶ್ರೀನಿವಾಸ್ ನೆಂಬರು ಅವರು BJಪಿಯಲ್ಲಿ ಇದ್ರೆ BJಪಿಗೆ ಹೋಗ್ತಾರೆ, ಕಾಂಗ್ರೆಸ್ಸಲ್ಲಿ ಇದ್ರೆ ಕಾಂಗ್ರೆಸ್ಗೆ ಹೋಗ್ತಾರೆ. ನಾವು ಯಾವ ಕಡೆ ಹೋದ್ರೂ ರೆಕಮೆಂಡ್ ಆಗಲ್ಲ. ಈಗ ಏನಾಗ್ಬಿಟ್ಟಿದೆ ಅಂದರೆ ಈ ಕಡೆ ಯಾರ್ದು ಇದಿಲ್ವ, ನಮ್ದೊಬ್ರದ್ದು ಲೀಸ್ ಇದೆ. ಲೀಸ್ ಇದ್ದರೆ ಏನು ಮಾಡ್ತಾ ಇದ್ದಾರೆ, ಎಲ್ಲರೂ ಬಂದ್ಬಿಟ್ಟು ನಮಗೆ ನೀವು ಲೀಸ್ ಏನಕ್ಕೆ ಮಾಡಿ ಈ ಥರ ಅಂದರೆ ಇವರು ಕೆಳಗಡೆಗೆ ಸುಟ್ಟು ತಿಂದಾಕ್ಬಿಟ್ಟಿದ್ದಾರೆ. ನಮಗೆ ಬೇರೆ ಕಡೆ ಹಿಂಗೆ ಸರ್ವೆ ಮಾಡಿಕೊಟ್ಬಿಟ್ಟಿದ್ದು ಅದರಲ್ಲಿ ಅವ್ರು ಮಾಡ್ತಿರ್ಲಿಲ್ಲ, ಈ ಕಡೆ ಕೆಳಗಡೆ ತಿಂದಾಕಿದ್ದಾರೆ. ಅವ್ರನ್ನೂ ಕೇಳಿದ್ದಕ್ಕೆ ಹಿಂಗೆಲ್ಲ ಆಗೈತಲ್ಲಪ್ಪ 37 ಲಕ್ಷ ಪೆನಲ್ಟಿ ಬಂದಿದೆ, ನೀವು ಕಟ್ತೀರಂದರೆ ಅವರು ಆ ಶಬ್ದಗಳಲ್ಲಿ ಆತು ಬೊಚ್ಚು ಅಂತ ಏನೇನೋ ಮಾತಾಡಿದ್ರು. ಸರಿ ಅಂತ ಸಹಿಸ್ಕೊಂಡು ಬಂದುಬಿಟ್ಟು ಇನ್ಮೇಲೆ ನಮ್ಮ ಬಂಡೆಯಲ್ಲಿ ನಾವು ಬೌಂಡ್ರಿ ಫಿಕ್ಸ್ ಮಾಡ್ಕೊತೀರಿ, ಅದರಲ್ಲಿ ಸುಟ್ಕೊಂಡು ತಿನ್ಬೇಡ್ರಿ, ದಯವಿಟ್ಟು ನಮ್ಮ ತಂದೆಯವರಿಗೆ ನಮ್ದು ಇಲ್ದಿರ ಮಾಡ್ತಾಯಿದ್ದೀರಾ. 2004ರಿಂದ ತೊಂದರೆ ಕೊಟ್ಕೊಂಡು ಬರ್ತಾಯಿದ್ದೀರಾ. ಇನ್ಮೇಲೆ ಆದರೂ ಅದನ್ನ ನಮ್ದು ಹೇಳ್ಬಿಡಿ, ನಮ್ಮ ಜಾಗ ಏನಿದ್ರೆ ಅದು ಬಿಟ್ಬಿಡಿ, ನಿಮ್ಮ ಪಾಡ್ ಅದು ಬೇರೆ, ನಮಗೂ ಅದ್ರಿಗೆ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ಕೊಂಡು ಬರ್ತಾ ಇರೋದು. ಇನ್ನೊಂದು DSP ಸಾಹೇಬ್ರಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀರಿ, ಆಮೇಲೆ ಸಬ್ ಇನ್ಸ್ಪೆಕ್ಟ್ರಿಗೂ ಕೊಟ್ಟಿದ್ದೀರಿ. ಇಲ್ಲಿ ನ್ಯಾಯ ಸಿಗಲಿಲ್ಲ ಅಂದರೆ ಇನ್ನು ನಾವೇನನ್ನ 4 ಜನನೂ ನಮ್ಮ ಫ್ಯಾಮಿಲಿ ಸಮೇತನೂ ಇಲ್ಲೇನೋ ಮಾಡಬೇಕು, ಆ ಥರ ಇದೆ. ಇನ್ನೊಂದು ನಾವಿಲ್ಲೇ ಇದ್ರಿ, ಜಯಕುಮಾರ್ ಅನ್ನೋರು ನಾವು ಬಂಡೆಗೆ ಬಂದೂ ಇಲ್ಲ ಏನೂ ಇಲ್ಲ, ಸುಮ್ಮನೆ ಜಾತಿ ನಿಂದನೆ ಕೇಸ್ ಅಂತ ಕೇಳ್ಬಿಟ್ಟು ನಮ್ಮ ಟೇಷನ್ ಹತ್ರನೇ ಇದ್ದೀರಿ, ಟೇಷನ್ ಹತ್ರಕ್ಕೆ ಬಂದುಬಿಟ್ಟು ನಾವು ಜಾತಿ ನಿಂದನೆ ಅಂತ ಕೇಳ್ಬಿಟ್ಟು ಒಂದು 10 ಜನ ಸುಮಾರು 100-150 ಜನ ಕರ್ಕೊಬಂದು ಸಂಘದವ್ರು ಇನ್ನೊಂದು ಅದು ಇದು ಅಂತ ಕೇಳ್ಬಿಟ್ಟು ಮಾಡಿಕೊಂಡು ಅವರು ನಮಗೆ ತುಂಬ ತೊಂದರೆ ಕೊಟ್ಟು ಇದು ಮಾಡಿರ್ತೀವಿ. ಸರ್ಕಾರ ಸಬ್ ಇನ್ಸ್ಪೆಕ್ಟರ್ ಹತ್ರ ಅವತ್ತು ಹೋದ್ರಿ, ನಾವು ಅವ್ರು 100 ಜನ ಇದ್ರೆ ನಾನು ನಮ್ಮ ತಂದೆ ಇಬ್ಬರೇ ಇದ್ದಿದ್ದು. ಅವತ್ತು ಹೋದ್ರಿ, ಏನು ಸತ್ಯ ಏನು ಇದು ಅಂತ ನೀವು ನೋಡಿರಿ, ನಾವು ಬಂಡೇ ಇಲ್ಲ, ನಮ್ಮ ಬೇಕಾದ್ರೆ ನೆಟ್ವರ್ಕ್ ಚೆಕ್ ಮಾಡಿರಿ, ಇಲ್ಲ ನಿಮ್ಮ ಸ್ಟೇಷನಲ್ಲಿ CC ಕ್ಯಾಮ್ರಾ ಚೆಕ್ ಮಾಡಿ, ನಾವು ಎಲ್ಲಿದ್ದೀರಿ ಏನು ಅಂತ ನಿಮಗೆ ಗೊತ್ತಾಗುತ್ತೆ ಅಂದರು. ಆ ಸಾಹೇಬ್ರು ಅವತ್ತು ಅನುಕೂಲ ಮಾಡಿ ನಮ್ಮನ್ನೇ ಇದು ಮಾಡಿಕೊಟ್ರು. ಇವತ್ತು ಕಂಪ್ಲೇಂಟ್ ಕೊಟ್ಟಿದ್ರಿ, ನಾಳೆ ಬೆಳಿಗ್ಗೆ ಏನಾಗುತ್ತೋ ಗೊತ್ತಿಲ್ಲ ನಮಗೆ. ಇಲ್ಲಿ ಜಾತಿ ನಿಂದನೆ ಕೇಸ್ ಬರುತ್ತೋ, ಇಲ್ಲ ನಮ್ಮನ್ನೇ ಸಾಯಿಸಾಕ್ತಾರೋ, ಇಲ್ಲ ಏನು ಮಾಡ್ತಾರೋ ನಮಗೆ ಗೊತ್ತಿಲ್ಲ. ಏನೋ ಮುಂದೆ ಹೋಗ್ಬೇಕು ಅಂತ ಹೊರಟೋಗಿದ್ದೀರಿ, ಅಷ್ಟೇ ಆಗಿರೋದು ಜೀವನ. 1 ಎಕರೆಯಲ್ಲಿ ಅರ್ಧ ಎಕರೆ ಸುಮಾರು 2004ರಿಂದ ಅವ್ರು KLS ಶ್ರೀನಿವಾಸೇ ತಿನ್ಕೊಂಬಂದಿರೋದು. ಅವ್ರ ಅಪ್ಪ ಇರೋವರೆಗೂ ಅವ್ರ ಅಪ್ಪ ತೊಂದರೆ ಕೊಟ್ಟಿದ್ದಾರೆ. ಈಗ ಅವರು ಸ್ವಲ್ಪ ಇದಾದ ಮೇಲೆ ಅವರು ತೊಂದರೆ ಕೊಡೋಕ್ಕೆ ಶುರು ಮಾಡ್ತಾ ಇದ್ದಾರೆ. ಮುಂಚೆ ನಾವು ತೊಂದರೆ ಕೊಟ್ಟಿದ್ದಾರೆ ಅಂತೆ, ಆದ್ದರಿಂದ ನಮ್ಮ ಕಸಿ ಸಾಕ್ಷ್ಯ ಇಟ್ಕೊಂಡು ನಮ್ಮನ್ನು ಇವಾಗ ಇದು ಮಾಡ್ತಾ ಇದ್ದಾರೆ ಅಂತ ಒಂದು ಇದು ಮಾಡ್ತಾ ಇದ್ದಾರೆ. ಸೊ ಊರಲ್ಲಿ ನಮ್ಮ ಬಗ್ಗೆ ಯಾರನ್ನೂ ಬಿಡ್ದಿರ, ಯಾಕಂದರೆ ಇಲ್ಲಿರೋದು ಒಬ್ರದೇ ನಮ್ಮದು ಲೀಸು, ಯಾರ್ದು ಬೇರೆಯವ್ರದ್ದು ಯಾರ್ದು ಲೀಸ್ ಇಲ್ಲ, ಇದೇ ಇಲ್ಲೋ ಗೊತ್ತಿಲ್ಲ ನಮಗೆ. ನಮ್ದು ಏನಿದ್ರೆ ನಮ್ಮ ಡಾಕ್ಯುಮೆಂಟ್ ಪರ್ಫೆಕ್ಟಾಗಿ ನಾವು ಮಾಡ್ಕೊಂಡು ಹೋದ್ರೆ ಒಬ್ಬರು ಬರ್ತಾರೆ, ರೋಡ್ಗೆ ಅಡ್ಡ ಮಾಡ್ತಾರೆ, ಸರ್ವೆ ನಂಬರ್ ಅಂತಾರೆ. ನಾವು ರೋಡ್ಗೆ ಅಂತ ಸರ್ವೆಗೆ ಹಾಕಕ್ಕೆ ಹೋದ್ರೆ ಸರ್ವೆ ಮಾಡಿಸಿದ್ರೆ ವಾಪಸ್ ಕಳಿಸ್ತಾರೆ. KLS ಶ್ರೀನಿವಾಸ್ ಅನ್ನೋರು, ಪಾಪಣ್ಣ ಅನ್ನೋರು. ಯಾವ ಥರ ಇವಾಗ ನಾವು ಇಲ್ಲಿ ಕೋರಿ ಮಾಡಿಕೊಂಡು ನಾವು ಚಪ್ಪಟಿ ಕಲ್ಲು ತಗೊಂಡು ನಾವು ಹೆಂಗೆ ಹೋಗ್ಬೇಕು? ಗಾಡಿ ಎತ್ಕೊಂಡು ಹೆಂಗೆ ಹೋಗ್ಬೇಕು ನಾವು? ನಮ್ಗೆ ಯಾವ ಕಡೆಯಿಂದ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಅಲ್ಲಿ ಬರ್ತಾರೆ, 4 ಮಾತು ಅಲ್ಲಿಗೆ ಬಂದುಬಿಟ್ಟು ನಾವು ಇನ್ಮೇಲೆ ಮಾಡಲ್ಲ ಅಂತಾರೆ, ಇಲ್ಲಿಗೆ ಬಂದು ತಿರ್ಗಾ ಅದೇ ಕೆಲಸನೇ ಮಾಡ್ತಾರೆ. ಸರ್ಕಾರ ನಿಮಗೆ
ನಾನು ಹೆಂಗೆ ಸರ್ ಜಾತಿ ನಿಂದೆ ಮಾಡೋಕ್ಕೆ ಬರುತ್ತೆ ಸರ್? ಈಗ ನನ್ನ ಮೇಲೆ ಯಾವುದು ದೋಜನ, ನಾನು ಮೆಟೀರಿಯಲ್ ಆತನ ಹತ್ರ ಕೊಂಡ್ಕೊಂಡು ಹೋಗಿದ್ದೀನಿ ಸರ್. ಶ್ರೀನಿವಾಸಪ್ಪ ಅವ್ರ ಹತ್ರ ನಾನು ಮೆಟೀರಿಯಲ್ ಕೊಂಡ್ಕೊಂಡು ಹೋಗಿ ಬಿಸ್ನೆಸ್ ಮಾಡಿದ್ದೀನಿ ಸರ್. ಅವ್ರಿಗೆ ಮೆಟೀರಿಯಲ್ ಕೊಂಡ್ಕೊಂಡಾಗ ಅಮೌಂಟ್ ಕೊಟ್ಟಿದ್ದೀನಿ ಸರ್. ಅದು ಬಿಟ್ಟರೆ ನಾನು ಎಲ್ಲೂ ಕೆಲಸನೂ ಮಾಡ್ತಾ ಇಲ್ಲ. ನಂದು ಯಾವುದು ಇದು ಇಲ್ಲ ಸರ್. ನಮ್ಮ ತಂದೆಯವ್ರ ಕಾಲಕ್ಕೆ ನಮ್ಮದು 2011 ನಮ್ಮ ತಂದೆಯವ್ರು ಲೇಸ್ ಆಗಿತ್ತು. ಅದು ಕ್ಯಾನ್ಸಲ್ ಆದಮೇಲೆ ನಾನು ಅವ್ರ ಹತ್ರ ಲೀಸು ಕಾನೂನಾತ್ಮಕ ಇತ್ತಲ್ಲ ಸರ್. ಅದರಿಂದ ಈಗ ನಾನು ಮತ್ತೆ ರಿನ್ಯೂವಲ್ ಮಾಡ್ಕೊಳೋದಕ್ಕೆ ಸರ್ ನನಗೆ 5 ಜನ ಹೆಣ್ಮಕ್ಳು ಸರ್ ನನ್ನ ಜೊತೆಲಿ ಹುಟ್ಟಿರೋರು, ನಾನೊಬ್ಬ. ಅವರೆಲ್ಲ ಕೇಸ್ಗಳಾಕಿದಾಗ ನೀವು 9 ಲಕ್ಷ ನಮ್ಮದು ಈಗಲೂ ಕಟ್ಬೇಕು ಸರ್. ನಾನು ರಾಯಲ್ಟಿ ಕಟ್ಟಬೇಕಾಗುತ್ತೆ, ಅದು ಮೀನ್ಸ್ ಆಫೀಸ್ಗೆ. ಹೆಣ್ಮಕ್ಳು ನನಗೂ ಭಾಗ ಬೇಕು ಅಂದಾಗ ಎಲ್ಲರೂ ಸೇರಿ ಕಟ್ಟೋಣ ಅಂದರೆ ಇಲ್ಲ ನೀನು ಒಬ್ಬನ ಕೊಟ್ಟು ಅಂದಾಗ ಅದಕ್ಕೆ ಕೋರ್ಟಲ್ಲಿ ಇರೋದ್ರಿಂದ ನಾನು ಕೆಲಸ ಮಾಡ್ತಾಯಿಲ್ಲ ಸರ್. ನಮ್ಮ ಜೀವನ ನಮ್ ಮಾಡಕ್ ಬಿಡ್ಲಿ. ನಾವು ಸರ್ಕಾರದಿಂದ ಇವಾಗ ಆದೇಶ ಏನಿದೆ ಅದು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಲೈಸೆನ್ಸ್ ಟ್ರೈ ಮಾಡ್ತಾ ಇದೆಲ್ಲ ಮಾಡ್ಕೊಂತೀವಿ. 17 ಎಕರೆಗೂ ನೀನೇ ಓನರ್ ಆಗ್ಬಿಟ್ಟೆ. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ ಇಲ್ಲಿ? ಸರ್ ಪುರಾತನ ನಮ್ ತಾತ ಅಲ್ಲ, ಈ ಬಂಡೆಯಲ್ಲಿ ಎಷ್ಟು ವರ್ಷದಿಂದ ನೀವು ಈ ಬಂಡೆ ಯಾವ ಸರ್? ಅಂದ್ರೆ ಇಲ್ಲಿ ಏನ್ 16 ಎಕರೆ ಅಂತ ಹೇಳ್ತಿದ್ರಲ್ಲ, ಹೌದು. ಇದ್ರಲ್ಲಿ ಎಷ್ಟು ವರ್ಷದಿಂದ ನೀವು ಈ ಕಾಯಕ ಮಾಡ್ತಾ ಇದೀರಿ? ಸರ್ ಇದು ನಮ್ಮ ಮುತ್ತಾತನ ಕಾಲದಿಂದ ಮಾಡ್ತೀವಿ. ಕುಲಕಸಬೆ ಇದೆ ಸರ್. ಅಂದ್ರೆ ಸರ್ಕಾರದ ಗಮನಕ್ಕೆ ರಾಜ್ಯಪತ್ರ ಬಂದಾಗ ನೀವು ಲೈಸೆನ್ಸ್